Fourth question. Fourth question. The taxi charges in a city consist of a fixed charge together with charge for distance covered. For a distance of 10 kilometer, the charge paid is 105, and for a journey of 15 kilometer, the charge paid is rupees 155. What are the fixed charges and the charge per kilometer? How much does a person have to pay for traveling a distance of 25 kilometer? ನೋಡಿ ಕ್ವಶನ್ ಏನು ಕೇಳ್ತಿದ್ದಾರೆ, ಒಂದು ಟ್ಯಾಕ್ಸಿ ಒಂದು ಸಿಟಿನಲ್ಲಿ ಫಿಕ್ಸ್ಡ್ ಚಾರ್ಜ್ ಮತ್ತೆ ಡಿಸ್ಟೆನ್ಸ್ ಕವರ್ಡ್ ಚಾರ್ಜ್ ಬೇರೆ ಬೇರೆ ಚಾರ್ಜ್ ಇದೆ. ಫಿಕ್ಸ್ಡ್ ಚಾರ್ಜ್ ಅದೇನಾಗಿರಲಿ, ಎಕ್ಸ್ ಬಿ ದಿ ಫಿಕ್ಸ್ಡ್ ಚಾರ್ಜ್ and y be the charge for distance covered. ಓಕೆ, ಏನು ಹೇಳ್ತಿದ್ದಾರೆ ನೋಡಿ, 10 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ಎಷ್ಟಾಗ್ತದೆ ಚಾರ್ಜ್ ಅಂತಂದರೆ 105. ಎಷ್ಟು ಕಿಲೋಮೀಟ್ರು? 10 ಕಿಲೋಮೀಟರ್. ಈಗ ನೋಡಿ ಈಕ್ವೇಷನ್ ಫಾರ್ಮ್ ಮಾಡೋಣ. ಎಕ್ಸ್ ಈಸ್ ದ ಫಿಕ್ಸ್ಡ್ ಚಾರ್ಜ್ ಪ್ಲಸ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ವೈ, 10 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ 10y ಈಕ್ವಲ್ಸ್ ಚಾರ್ಜ್ ಎಷ್ಟಾಗ್ತದೆ ಅಂತಂದರೆ 105. ದಿಸ್ ಈಸ್ ಈಕ್ವೇಷನ್ 1. ಸೊ ನೆಕ್ಸ್ಟ್ ಈಕ್ವೇಷನ್, ಫಿಕ್ಸ್ಡ್ ಚಾರ್ಜ್ ಎಕ್ಸ್,
ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ವೈ, ಅದೇ ಥರ 15 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ 15y ಈಕ್ವಲ್ಸ್ ಎಷ್ಟು ಚಾರ್ಜ್ ಆಗ್ತದೆ ಅಂತೆ 155. ಸೊ ದಿಸ್ ಇಸ್ ಈಕ್ವೇಶನ್ 1 ಆ್ಯಂಡ್ ದಿಸ್ ಇಸ್ ಈಕ್ವೇಶನ್ 2. ಓಕೆ, ಆಮೇಲೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಇದೆ, ಏನು ಅಂದರೆ ಹೌ ಮಚ್ ಡಸ್ ಅ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್. ಅಂದರೆ ಒಬ್ಬ ಮನುಷ್ಯ 25 ಕಿಲೋಮೀಟರ್ ಆ ಟ್ಯಾಕ್ಸಿನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಕೇಳ್ತಾರೆ. ನೋಡಿ, ಇದು ಎಕ್ಸ್, ದಿಸ್ ದ ಫಿಕ್ಸ್ಡ್ ಚಾರ್ಜ್. ಸೊ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ವೈ ರುಪೀಸ್ ಚಾರ್ಜ್ ಆಗ್ತದೆ. ಅದೇ ಥರ 25 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ 25y ಎಷ್ಟಾಗ್ತದೆ ಅಂತ ಕೇಳ್ತಿದ್ದಾರೆ. ಓಕೆನಾ, ಮೊದಲಿಗೆ ಏನು ಮಾಡೋಣ, ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಕ್ವೇಷನ್ ಇಂದ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿದರೆ ಆಮೇಲೆ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ನಮಗೆ. ಓಕೆ, ಫ್ರಮ್ equation 2 x equals 155 minus 15y. Okay, substitute this value of x in place of x in equation 1. So x andre 155 minus 15y plus 10y equals 105. Okay, 155 ಮೈನಸ್ 15y ನಲ್ಲಿ ಪ್ಲಸ್ 10y ಹೋದರೆ ಎಷ್ಟಾಯಿತು, ಮೈನಸ್ 5y ಈಕ್ವಲ್ಸ್ 105. ಓಕೆ, ಈ 5yನ ಆ ಕಡೆ ಕಳಿಸಿ 105ನ ಈ ಕಡೆ ತಗೊಂಡ್ಬಂದ್ರೆ ಎಷ್ಟಾಯಿತು, 155 ಮೈನಸ್ 105 ಈಕ್ವಲ್ಸ್ 5y. ಓಕೆ, ಸೊ y ಈಕ್ವಲ್ಸ್ 155 ಮೈನಸ್ 105 ಡಿವೈಡ್ ಬೈ 5. ಸೊ ಇದೆಷ್ಟಾಗ್ತದೆ ಅಂತಂದರೆ 155 ಮೈನಸ್ 105 ಮೀನ್ಸ್ 50 ಡಿವೈಡ್ ಬೈ 5. ಸೊ 5 1s 5 10s. ಸೊ ವ್ಯಾಲ್ಯೂ ಆಫ್ y ಈಸ್ 10. ಓಕೆ, ವ್ಯಾಲ್ಯೂ ಆಫ್ y ಈಸ್ 10. ನಾವು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಆಫ್ y ಇನ್ ಪ್ಲೇಸ್ ಆಫ್ x either in equation 2 in place of y, sorry, either in equation 1 or 2. ಈ equation 1 ಅಲ್ಲಿ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಷ್ಟಾಗ್ತದೆ, x plus 10 as it is in place of y 10, that equals 105. Okay, so 10 into 10 that is 100 equals 105. So x equals 105 minus 100. ಸೊ x ಈಕ್ವಲ್ಸ್ ಎಷ್ಟಾಯಿತು, 105 ಅಲ್ಲಿ 100 ಕಳೆದ್ರೆ 5. ಸೊ x ವ್ಯಾಲ್ಯೂ ಈಸ್ 5, y ವ್ಯಾಲ್ಯೂ ಈಸ್ 10. ನೌ you have to calculate this. So x plus 25y equals x ಅಂದರೆ ಎಷ್ಟು ನಮಗೆ 5 plus 25, y means 10. ಸೊ ಎಷ್ಟಾಗ್ತದೆ ಇದು, 25 into 125, that means 250 plus 5 ಎಷ್ಟಾಗ್ತದೆ, 255. ಎದಕ್ಕೆ ಇದು 25 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ಪರ್ಸನ್ಗೆ ಎಷ್ಟು ಬೇಕು, 255 rupees ಬೇಕಾಗ್ತದೆ. ಓಕೆ, ದಿಸ್ ಇಸ್ ಹೌ ವಿಲ್ ಸಾಲ್ವ್ ದ ಕ್ವಶನ್.